ನಮ್ಮ ಸಮಸ್ತ ಉನ್ನತ ಅಧಿಕಾರಿಗಳು, ಹಣಕಾಸು ಇಲಾಖೆಯವರು ಇರಬಹುದು, ನಮ್ಮ ಕಾರ್ಯದರ್ಶಿಯವರು ಇರಬಹುದು, ಎಲ್ಲ ಅಧಿಕಾರಿಗಳಿಗೂ ನಮ್ಮ ಬೇಡಿಕೆಯ ಮೂಲ ತತ್ವ ಗೊತ್ತಾಗಿದೆ. ನಮ್ಮ ಬೇಡಿಕೆಯ ಮೂಲ ತತ್ವ ಅಂತಂದ್ರೆ ಕೇವಲ ಒಂದೇ ಸಾಲಿಂದು, ನಾವು ಯಾವ ಅವಧಿಯಲ್ಲಿ ನಿವೃತ್ತರಾಗಿದ್ದೇವೋ 7ನೇ ವೇತನ ಆಯೋಗದಲ್ಲಿ ನಾವು ನಿವೃತ್ತಿಯಾಗಿದ್ದೇವೆ. ಅದರ ಪ್ರಕಾರ ನೀವು ನಮ್ಮ ವೇತನ ಪರಿಷ್ಕರಣೆ ಮಾಡಿ ನಮ್ಮ DCRG ಕಮ್ಯುಟೇಷನ್ EL ಎನ್ಕೇಶ್ಮೆಂಟ್ ಕೊಟ್ಟುಬಿಟ್ರೆ ನಮ್ಮದು ಯಾವುದೇ ತಕರಾರಿಲ್ಲ. ನೀವು ಹೇಗೆ ಸೇವಾನಿರತ ಶಿಕ್ಷಕರಿಗೆ ಹಿಂದಿನ ಅವಧಿಯ ಹಣಕಾಸು 1/8ರಿಂದ 24ರಿಂದ ಆಕೈತೆ ಅಂದರೆ ಅದನ್ನು ನಾವು ಅರಿಯರ್ಸ್ ಕೇಳ್ತಾ ಇದ್ದಲ್ಲ. ನಮ್ಮ ವೇತನವನ್ನು ನೀವು ಪರಿಷ್ಕರಣೆ ಮಾಡುವಾಗ 7ನೇ ವೇತನ ಆಯೋಗದ ಅವಧಿಯಲ್ಲಿ ಆಗೇವೆ. 7ನೇ ವೇತನ ಆಯೋಗದಲ್ಲಿ ಪರಿಷ್ಕರಣೆ ಮಾಡಿ ನಮಗೆ ಎಷ್ಟು ಬರ್ತೈತೆ ಅಷ್ಟೇ ಕೊಡ್ರಿ. ಎಟ್ ಲೀಸ್ಟ್ ಇಷ್ಟೆಲ್ಲ ಮಾಡಿದ್ರು ಸಹಿತ ಇನ್ನೂ ನಮ್ಮ ಅಧಿಕಾರಿಗಳ ಕಡೆ ಲೆಕ್ಕ ಇಲ್ಲ. ಇಷ್ಟೆಲ್ಲ ಹೋರಾಟ ಮಾಡಿದ್ರು, ಮನವಿ ಕೊಟ್ಟರು, ಹಾಗಾದ್ರೆ ಸರ್ಕಾರದ ಯಂತ್ರ ಏನು ಮಾಡ್ತಾ ಇದೆ? ನಾವು ಸರ್ಕಾರವನ್ನು ಚುನಾಯಿಸಿರುವುದು ಕರ್ನಾಟಕದ ಜನತೆಯ ಸಮಸ್ತ ಬಂಧುಗಳ, ಬರೀ ರೈತರಷ್ಟೇ ಅಲ್ಲ, ಬರೀ ನೌಕರದಾರಷ್ಟೇ ಅಲ್ಲ, ಸಮಸ್ತ ಬಂಧುಗಳ ಕಟ್ಟ ಕಡೆಯ ವ್ಯಕ್ತಿಯಿಂದ ಹಿಡಿದು ಉನ್ನತ ವ್ಯಕ್ತಿಯವರೆಗೂ ಎಲ್ಲರಿಗೂ ಸಮಾನವಾದಂಥ ಅವಕಾಶ ಮತ್ತು ಸಮಾನವಾದಂಥ ಸೌಲಭ್ಯ ಕೊಡೋ ಸಲುವಾಗಿ ನಿಮ್ಮನ್ನು ವೋಟ್ ಹಾಕಿ ನಾವು ನಿಮ್ಮನ್ನು ಆಯ್ಕೆ ಮಾಡಿ ಆ ಸ್ಥಾನದಲ್ಲಿ ಕುಂದಿರಿಸಿದ್ದೇವೆ. ಮಹಾಮಂತ್ರಿಗಳೇ, ನಾನು ಹೇಳುವುದಿಷ್ಟೇ, ನಿಮ್ಮ ಬಗ್ಗೆ ಇಂದೂ ನಮಗೆ ಗೌರವವಿದೆ. ಯಾಕೆಂದರೆ ಬಡತನದಲ್ಲಿ ಬಂದ ತಮ್ಮ ಜೀವನ ಚರಿತ್ರೆಯನ್ನು ಹೇಳುವಾಗ ಸಾಕಷ್ಟು ಸಲ ಹೇಳಿದ್ದೇನೆ. ಒಂದು ಸಣ್ಣ ಕುಟುಂಬದಿಂದ ಬಂದು ಇವತ್ತು ಕರ್ನಾಟಕ ರಾಜ್ಯವನ್ನು ಆಳಲಿಕ್ಕೆ ಮಾಡ್ತಕ್ಕಂಥದ್ದು ನಿಮ್ಮ ವಿದ್ಯೆ, ನಿಮ್ಮ ಚಾಣಾಕ್ಷತನ, ನೀವು ಸರ್ಕಾರದಿಂದ ತಗೊಂಡಂಥ ಸೌಲಭ್ಯಗಳು ಸಹಿತ ಸೇರಿವೆ. ಅದೇ ರೀತಿಯಾಗಿ ಈ ನಮ್ಮ ನಿವೃತ್ತ ಬಂಧುಗಳು ತಮ್ಮ ಇಡೀ ಜೀವನವನ್ನು ಸರ್ಕಾರಕ್ಕೆ ಒಂದು ಒಳ್ಳೆ ಕೀರ್ತಿ ಬರೋ ಸಲುವಾಗಿ ದುಡಿದಿದ್ದಾರೆ. ನೀವು ಕೂಡಲೇ ನೀವು ಕೊಡೋದು ಯಾವಾಗ ಕೊಡ್ತಾರೋ ಅದು ವಿಚಾರ ಮಾಡೋಣ. ಕೂಡಲೇ ಒಂದು ಸಭೆಯನ್ನು ಮಾಡಿ ನಿಮ್ಮ ಮನದಾಳದ ಮಾತುಗಳನ್ನಾದರೂ ನಮಗೆ ಹೇಳಬೇಕು. ನಿಮ್ಮಲ್ಲಿ ಏನು ವಿಚಾರ ಐತಿ? ಕೊಡಬೇಕಂತಾಯ್ತು, ಕೊಡಂಗಿಲ್ಲ ಅನ್ನೋದೈತೋ, ಏನು ಅರ್ಧಮರ್ಧ ಕೊಡಬೇಕಂತಾಯ್ತು? ನಿಮ್ಮ ಮನದಾಳದಲ್ಲಿ ಏನೈತೆ ಅನ್ನೋದು ಹೊರಗೆ ಹಾಕೋಲ್ರಿ. ನಾವು ಅಡ್ಡಾಡೋದು ನೋಡ್ಕೊಂತ ಹೆಂಗೆ ಅಡ್ಡಾಡ್ತಾರೆ ನೋಡಿವ್ರು ಅಂತಂದ ಏನು ಮೋಜು ನೋಡಕತ್ತೇರು? ಏನೋ ಇವ್ರು ಇನ್ನೋಟ್ ಅಡ್ಡಾಡ್ಲಿ, ಓಡಿಂದ ಇವ್ರು ಫಸ್ಟ್ ಸೆಕೆಂಡ್ ಹಿಡಿದ್ರಾತು ಅಂತ ಏನಾದರೂ ಕುಂತಿದ್ದೀರಾ ನೀವು? ಮಾನ್ಯ ಘನ ಸರ್ಕಾರದ ಸಮಸ್ತ ಬಂಧುಗಳಿಗೆ ನಾವು ಇಲ್ಲಿವರೆಗೂ ವಿರೋಧ ಪಕ್ಷದವರಿಗೆ ಮನವಿಯನ್ನು ಮಾತ್ರ ಕೊಟ್ಟಿದ್ವಿ. ವೇದಿಕೆಯವರೆಗೂ ಬಹಳಷ್ಟು ಪ್ರಮಾಣದಲ್ಲಿ ಕರೆದಿದ್ದಿಲ್ಲ. ಈ ಎಲ್ಲ ವಿಚಾರಗಳನ್ನು ನೋಡಿ ವಿರೋಧ ಪಕ್ಷದವರಿಗೂ ಸಹಿತ ಬಹಳ ನೋವಾಗಿದೆ. ಇದು ಇವತ್ತವರೆಲ್ಲ ಬಂದು ನಮ್ಮ ಸಂಪೂರ್ಣ ಬೆಂಬಲವಿದೆ, ವಿಧಾನಸೌಧ ಮುತ್ತಿಗೆ ಹಾಕಿದರೂ ಸಹಿತ ನಮ್ಮ ಬೆಂಬಲವಿದೆ ಅನ್ನುವಂಥ ಮಾತುಗಳನ್ನು ಸಾಕಷ್ಟು ಗಣ್ಯಮಾನ್ಯರು ಹೇಳಿ ಇಡೀ ಕರ್ನಾಟಕದ ಜನತೆ ನಿವೃತ್ತ ನೌಕರರಿಗೆ ಅನ್ಯಾಯ ಮಾಡಿದ ಸರ್ಕಾರ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಟಿಸಿಕೊಳ್ಳದೆ ಆದಷ್ಟು ಬೇಗ ಒಂದು ಸಭೆಯನ್ನು ಕರೆದು ನಮಗೆ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿ ತಾವು ಈ ಒಂದು ವೇದಿಕೆಯ ಸಮಸ್ತ ಬಂಧುಗಳು ತಮ್ಮ ಮನೆಯಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಇರಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತಂದು ಮುಖ್ಯಮಂತ್ರಿಗಳ ಆದಿಯಾಗಿ ಸಮಸ್ತ
ಘನ ಸರ್ಕಾರವನ್ನು ಈ ವೇದಿಕೆಯ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೇನೆ. ಅದಕ್ಕೆ ಎಲ್ಲ ಬಂಧುಗಳು ಬೀದರ್ದಿಂದ ಹಿಡಿದು ಬೀದರ್ ಕಲಬುರಗಿಲಿಂದ ಹಿಡಿದು ಮಂಗಳೂರು ಮೈಸೂರುವರೆಗೂ ಎಲ್ಲ ಜಿಲ್ಲೆಯ ಬಂಧುಗಳು ಅವರವರ ಪ್ರಜಾಪ್ರತಿನಿಧಿಗಳಿಗೆ ತಮ್ಮ ಅಹವಾಲನ್ನು ಮುಟ್ಟಿಸಿ ತಿಳಿಸಿದ್ದಾರೆ. ಆದರೂ ಸಹಿತ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಉತ್ತರ ಕೊಟ್ಟಾರಂತಂದ್ರೆ ಅಧಿಕಾರಿಗಳಾಗಿ ಕೊಟ್ಟಿಲ್ಲ. ಘನ ಸರ್ಕಾರದ ಮಾರ್ಗದರ್ಶನದಲ್ಲಿ ಸರ್ಕಾರಕ್ಕೆ ಯಾವುದೇ ಚ್ಯುತಿ ಬರದಂಗೆ ತಾವು ಮತ್ತು ಶೇಪದವಿ ನಾವು ಒಳ್ಳೇದ ಮಾಡೇವೆ ಅನ್ನೋ ಉತ್ತರ ಕೊಡಿಸ್ಯಾರ. ಸರ್ಕಾರದವರು ಉತ್ತರ ಕೊಡಿಸ್ಯಾರ. ಅದನ್ನ ಈಗ ಅದಕ್ಕೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಹಿ ಇದೆ. ಅವರಷ್ಟು ಚಿಂತನೆ ಮಂಥನೆ ಮಾಡಿದ್ರೆ ಏನಾರ ಅಧಿಕಾರಿ ಬರೆದ್ರೆ ಅದಕ್ಕೆ ಸಹಿ ಮಾಡ್ತಾರೆ. ಅವರು ಸುಮ್ಮನೆ ಸಹಿ ಮಾಡ್ತಾರೆ. ಅವರು ಸಾಧ್ಯವೇ ಇಲ್ಲ. ತಾವೆಲ್ಲ ಆ ಕಡತಗಳನ್ನು ಸಾಕಷ್ಟು ಬೆಳೆಸಿ ಬಂದವರು, ಉಳಿಸಿ ಬಂದವರು, ಈ ನಾಡಿಗೆ ಸೇವೆಯನ್ನು ಸಲ್ಲಿಸಿದ ಬಂಧುಗಳು ಇವತ್ತ ಈ ಒಂದು ವಯಸ್ಸಿನಲ್ಲಿ ಅವರಿಗೆ ಹೆಚ್ಚು ದಣಿಸಬೇಡ್ರಿ ಬಂಧುಗಳೇ. ನಮ್ಮ ನಿವೃತ್ತ ನೌಕರರ ಬಂಧುಗಳು ನಾವೆಲ್ಲರೂ ಸರಿ ಸಮಾನರು. ಒಂದೇ ಒಂದು ಮಾತು ಹೇಳಬೇಕಂದ್ರೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಜಯವಿದೆ. ಇದು ಮಾತ್ರ ನಾವು ನಿರಂತರವಾಗಿ ಇವತ್ತು ಒಮ್ಮೊಮ್ಮೆ ಹೇಳಿಬಿಟ್ಟಿರ್ತೇವೆ. ಯಾಕೆ ಹೇಳಿರ್ತೇವಪ್ಪ ಅಂತಂದ್ರೆ ಈ ಒಂದು ಧರಣಿಗೆ ಸರ್ಕಾರ ಮನವೊಲಿದು ನಮ್ಮನ್ನು ಮಾತುಕತೆ ಕರೆದು ನಮ್ಮ ಬೇಡಿಕೆ ಈಡೇರಿಸ್ತಾರ ಅಂತಂದು ಕನಸು ಕಂಡಿರ್ತೀವಿ. ಆದ್ರೆ ಏನಾಗೈತಿ ಅಂತಂತಂದ್ರೆ ಬಹಳಷ್ಟು ಮಂದಿಗೆ ಪಾಪ ಅಲ್ರಿ ಮನ್ನಿದ ಕಡೆ ಕಂದಿದ್ರಿ ಮತ್ತೆ ಯಾಕೆ ಹೋರಾಟ ಧರಣಿ ಮಾಡಕತ್ತೀರಿ. ಬಂಧುಗಳೇ, ಸರ್ಕಾರ ಏನಾದರೂ ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತಿದ್ದರೆ ನಾವು ಮತ್ತೆ ಧರಣಿ ಮಾಡುವಂಥ ಅವಶ್ಯಕತೆ ಬರ್ತೇ ಇದ್ದಿದ್ದಲ್ಲ. ನಾವು ಒಂದು ವೇಳೆ ಬಿಟ್ವಿ ಅಂತಂದ್ರೆ ಸರ್ಕಾರಕ್ಕೆ ಸರಳ ಕತೆ. ಇದನ್ನೇ ನೋಡ್ತಿರ್ತಾರೆ ಅವರು. ಅದಕ್ಕೆ ನಮ್ಮ ಸಂಘಟನೆ ಬಲಿಷ್ಠವಾಗಿ ಒಗ್ಗಟ್ಟಿನಿಂದ ನಮ್ಮ ಬೇಡಿಕೆ, ನ್ಯಾಯಯುತ ಬೇಡಿಕೆ, ಸಾಮಾಜಿಕ ನ್ಯಾಯಯುತ ಬೇಡಿಕೆಗಳು ಈಡೇರುವವರೆಗೂ ನಾವು ವಿವಿಧ ಕಾರ್ಯತಂತ್ರಗಳ ಮುಖಾಂತರ ಅದನ್ನು ಪಡೆದೇ ತೀರುವಂಥ ಒಂದು ದೃಢ ನಿರ್ಧಾರವನ್ನು ಮಾಡಿ ನಾವು ಮುಂಜಾನೆ ನೋಡಿದಾಗ ಭಾಳಷ್ಟು ಮಂದಿ ನಮ್ಮ ಬಂಧುಗಳು ಹೇಳ್ತಾ ಇದ್ರು. ಲಾಸ್ಟ್ ಟೈಮ್ 9:15ಕ್ಕೆ ಭಾಳಷ್ಟು ಮಂದಿ ಬಂದು ಕುಂತು ಬಿಟ್ಟಿದ್ರು. ಇವತ್ತು ಮಂದಿ ಬರಂಗಿಲ್ಲ, ಕಡಿಮೆ ಆಗೈತಿ ಅಂದರು. ಬಹುಶಃ ನಮ್ಮ ನಿವೃತ್ತ ಬಂಧುಗಳು ವೃತ್ತಿಯಿಂದ ನಿವೃತ್ತರಾದರೂ ಪ್ರವೃತ್ತಿ ಹೋರಾಟ ಅನ್ನುವ ಪ್ರವೃತ್ತಿಯಿಂದ ನಿವೃತ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತ ಈ ಜಲಸ್ತಂಭವನ್ನು ನೋಡಿದಂಥ ಗೌರವಾನ್ವಿತ ಮುಖ್ಯಮಂತ್ರಿ ಚಂದ್ರು ಅವರು ಇರ್ಬೋದು, CT ರವಿ ಅವರು ಇರ್ಬೋದು, ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು. ಯುವಕರನ್ನ ಕರೆದಾಗೂ ಇಷ್ಟು ಮಂದಿ ಬರಂಗಿಲ್ಲ, ಅವ್ರ ಮುಖದ ಮ್ಯಾಗ ಎಷ್ಟು ಲವಲವಿಕೆ ಇರಂಗಿಲ್ಲ ಅಂತಂದು ಇಲ್ಲಿ ಕುಂತು ಮಾತಾಡಿದ್ರು ಅವರು. ಯಾಕೆ ಅಂತಂದ್ರೆ ನಮಗೆ ಲವಲವಿಕೆ ಉತ್ಸಾಹ ಯಾಕೆ ಬಂದೈತೆ ಅಂದ್ರೆ ನಾವು ಯಾವುದೇ ತಪ್ಪು ನಿರ್ಧಾರಕ್ಕೆ ಹೋರಾಟ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ನಮಗೆ ನ್ಯಾಯಬದ್ಧವಾಗಿ ಸಿಗಬೇಕಾದಂಥ ಹೋರಾಟಕ್ಕೆ. ಅದಕ್ಕೆ ಎಲ್ಲರಲ್ಲಿ ಚೈತನ್ಯ ಬಂದೈತೆ, ಎಲ್ಲರಲ್ಲಿ ಒಂದು ಉತ್ಸಾಹ ಬಂದೈತೆ, ಎಲ್ಲರ ಆಯುಷ್ಯ ಹೆಚ್ಚಿಗೆ ಆಗಾಕತ್ತೈತಿ. ಇನ್ನೊಂದು ಇದಕ್ಕೂ ಸರ್ಕಾರಕ್ಕೆ ಧನ್ಯವಾದಗಳು ಹೇಳಬೇಕ. ನಮ್ಮನ್ನೆಲ್ಲರನ್ನೂ ಕೂಡ್ಸ್ಯಾರಲ್ಲ,